ಅಕ್ರಮ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದ ಆರೋಪಿ ಆಸ್ತಿಗಾಗಿ ತಮ್ಮನ ಪತ್ನಿಯನ್ನ ಭೀಕರವಾಗಿ ಕೊಲೆ ಮಾಡಿ ಪರಾರಿಯಾಗಿದ್ದಾನೆ. ಬುಧವಾರ ಬೆಳ್ಳಂಬೆಳಗ್ಗೆ ಬೆಳಗಾವಿ ಟಿಳಕವಾಡಿಯ ಮಂಗಳವಾರಪೇರ್ನಲ್ಲಿ ಆಸ್ತಿ ವಿಚಾರಕ್ಕೆ ಗೀತಾ ಗವಳಿ ಎಂಬ ಮಹಿಳೆಗೆ ಪತಿಯ ಸಹೋದರನೇ ಚಾಕು ಇರಿದು ಹತ್ಯೆಗೈದಿದ್ದಾನೆ. ಚಾಕು ಇರಿತಕ್ಕೆ ಒಳಗಾಗಿ ರಕ್ತದ ಮಡುವಿನಲ್ಲಿ ಒದ್ದಾಡ್ತಾ ಇದ್ದ ಮಹಿಳೆಯನ್ನ ಬಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಿಸದೆ ಬಿಮ್ಸ್ನಲ್ಲಿ ಗೀತಾ ಸಾವನ್ನಪ್ಪಿದ್ದಾಳೆ. ಆರೋಪಿ ಗಣೇಶ ಗವಳಿ ಎಂಬಾತ ಗೀತಾ ಗವಳಿಗೆ 20ಕ್ಕೂ ಹೆಚ್ಚು ಸಲ ಚಾಕುವಿನಿಂದ ಇರಿದು ಕೊಲೆ ಮಾಡಿದ್ದಾನೆ. ಕೊಲೆಯಾದ ಮಹಿಳೆ ಗೀತಾ ಪತಿ ರಂಜಿತ್ ಗವಳಿ ಹಲವು ವರ್ಷಗಳ ಹಿಂದೆ ಸಾವನ್ನಪ್ಪಿದ್ದು, ಅಂದಿನಿಂದ ಪತಿಗೆ ಸೇರಿದ 40-12 ಜಾಗಕ್ಕಾಗಿ ವಿವಾದವಿತ್ತು. ಆದರೆ ಇಂದು ಬೆಳಿಗ್ಗೆ ಮಾತಿನ ಚಕಮಕಿ ವೇಳೆಯಲ್ಲಿ ಗೀತಾಳ ಭೀಕರವಾಗಿ ಹತ್ಯೆಯಾಗಿದೆ. ಆರೋಪಿ ಟಿಳಕವಾಡಿ ಪೊಲೀಸ್ ಠಾಣೆಯಲ್ಲಿ ರೌಡಿ ಶೀಟರ್ ಆಗಿದ್ದಾನೆ. ಹಲವು ಅಕ್ರಮ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾನೆ ಎನ್ನಲಾಗ್ತಾ ಇದೆ. ತಮ್ಮನ ಪತ್ನಿಯನ್ನ ಕೊಲೆ ಮಾಡಿ ಸದ್ಯ ಆರೋಪಿ ಗಣೇಶ ಪೊಲೀಸ್ ವಶದಲ್ಲಿ ಇದ್ದಾನೆ. ಇವತ್ತು ಬೆಳಗ್ಗೆ ತಿಲಕವಾಡಿ ಪೊಲೀಸ್ ಠಾಣೆ ವ್ಯಾಪ್ತಿನಲ್ಲಿ ಒಂದು ನೈಫ್ ಇಂದ ಸ್ಟ್ಯಾಬಿಂಗ್ ಆಗಿದೆ ಅಂತ ನನಗೆ ಮಾಹಿತಿ ಬಂತು. ಅದರಲ್ಲಿ ವಿಕ್ಟಿಮ್ ಹೆಸರು ಗೀತಾ ಧಾವ್ಲೆ ಅಂತ ಇದೆ. ಅವರು 50 ವರ್ಷದ ಲೇಡಿದ್ದಾರೆ. ಅವ್ರ ಮೇಲೆ ಅಟ್ಯಾಕ್ ಮಾಡುವವನು ಗಣೇಶ್ ಧಾವ್ಲೆ ಅಂತ, ಅವರ ಮೈದುನ. ಹಣಕಾಸಿನ ವಿಚಾರದಲ್ಲಿ ಇವರಲ್ಲಿ ಸ್ವಲ್ಪ ಟೆನ್ಷನ್ ಇತ್ತು. ಸಿಟ್ಟಿನಲ್ಲಿ ಬಹುಶಃ ಇದು ಅಟ್ಯಾಕ್ ಆಗಿದೆ. ಪ್ರಿಲಿಮಿನರಿ ಇನ್ಫಾರ್ಮೇಷನ್ ಏನು ಸಿಕ್ಕಿದೆ, ಅದರಲ್ಲಿ ಬ್ಯಾಂಕ್ ಸಾಲ ಪಡೆದರು. ಸಾಲದಿಂದ ಮನೆಯನ್ನು ತಗೊಂಡಿದ್ದಾರೆ. ಅವರು ಬ್ಯಾಂಕ್ ಅವರು ಲೋನ್ ಡಿಪಾಸಿಟ್ ಮಾಡಿ ಅದು ಅವರಿಂದ ಪತ್ರ ಬರ್ತಾಯಿತ್ತು. ಆ ವಿಚಾರದಲ್ಲಿ ಇವರ ಮಧ್ಯದಲ್ಲಿ ಏನು ಟೆನ್ಷನ್ ಇತ್ತು. ಇದು ಮೇಲ್ನೋಟಕ್ಕೆ ಕಂಡು ಬಂದ ಮಾಹಿತಿ ಇದೆ. ತನಿಖೆ ತಗೊಳ್ಳಲಾಗಿದೆ. ಆ ವಿಕ್ಟಿಮ್ ಹಾಸ್ಪಿಟಲ್ನಲ್ಲಿ ಮನೆದವರನ್ನೇ ಇಮಿಡಿಯೇಟ್ಲಿ ಶಿಫ್ಟ್ ಮಾಡಿದರು. ಅಲ್ಲಿ ಅವರು ತೀರ್ ಹೋಗಿದ್ದಾರೆ. ಒಂದು ಮರ್ಡರ್ ಕೇಸ್ ಇದರಲ್ಲಿ ತಗೊಳ್ಳಲಾಗಿದೆ. ಆರೋಪಿಗೆ ತಿಲಕವಾಡಿ ಪೊಲೀಸ್ ಸ್ಟೇಷನ್ ನಮ್ಮ ಅಧಿಕಾರಿಗಳು ಇಮಿಡಿಯೇಟ್ಲಿ ದಸ್ತಗಿರಿ ಮಾಡಿದ್ದಾರೆ. ಸರ್, ಆರೋಪಿ ಮೇಲೆ ಮೊದಲೆಲ್ಲ ಕೇಸ್ ಇದಾವೆ, ಅದು ನಾವು ಚೆಕ್ ಮಾಡ್ತೀವಿ. ಸರ್, ಜನ ಏನೋ ಜಗಳ ಆಡ್ತಿದ್ರಂತೆ, ಜಗಳ ಮಾಡ್ತಿದ್ರಂತೆ ಡೈಲಿ, ಅದೇನು? ಅದೇ ಇದು ಹಣಕಾಸಿನ ವ್ಯವಹಾರ ಇತ್ತು. ಅದು ವಿಚಾರದಲ್ಲಿ ಇತ್ತು. ನಮ್ಮ ಸ್ಟೇಷನಲ್ಲಿ ನಾವು ಚೆಕ್ ಮಾಡ್ತೀವಿ. ಮುಂಚೆ ಯಾವುದೇ ಕಂಪ್ಲೇಂಟ್ ಬಂದಿದೆ. ಚಾಕು 2 ನೈಫ್ ಸಿಕ್ಕಿದೆ ಅಲ್ಲಿ. ಅದು ಬಾಕಿ ಎವಿಡೆನ್ಸ್ ಐಟಮ್ ನಮ್ಮ ಸೀನ್ ಆಫ್ ಕ್ರೈಮ್ ಆಫೀಸರ್ದು ತಂಡ ಇದೆ. ಅದು ಎಲ್ಲ ಎವಿಡೆನ್ಸ್ ಕಲೆಕ್ಟ್ ಮಾಡ್ತೀವಿ. ಸೈಂಟಿಫಿಕ್ ಆಗಿ ತನಿಖೆ ಮಾಡ್ತೀವಿ ಮತ್ತು ಹೇಗೆ ಕನ್ವಿಕ್ಷನ್ ಸಿಗ್ಬೋದು ಅದು ನೋಡ್ತೀವಿ. ಡೀಟೇಲ್ ತಗೋಬೇಕು. ಟಿಳಕವಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ.